ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದುಬೈಯಿಂದ ಇಂಡಿಯಾಗೆ ಹೊರಟಿದ್ದೇನೆ. ಅಂದರೆ ನನ್ನ ಡೆಲಿವರಿಗೆ ಅಂತ ಹೇಳಿ ಇಂಡಿಯಾಗೆ ಹೋಗ್ತಾ ಇದ್ದೇನೆ. ನಾನು ಆಮೇಲೆ ನನ್ನ ಇಂಡಿಯಾದಿಂದ ಬಂದಿದ್ರಲ್ಲ ನನ್ನ ಚಿಕ್ಕಮ್ಮನವರು, ಸೊ ಅವರ ಜೊತೆ ನಾನು ಕೂಡ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಆಫ್ಟರ್ 1 ಇಯರ್ 2 ಮಂತ್ಸ್ ನಾನು ಬ್ಯಾಕ್ ಟು ಇಂಡಿಯಾ. ಅಂದರೆ ನಾನು ಲಾಸ್ಟ್ ಇಯರ್ ಹೋದದ್ದು ನನ್ನ ಮ್ಯಾರೇಜಿಗೆ. ಸೊ ಈ ಸಲ ನಾನು ನನ್ನ ಡೆಲಿವರಿಗೆ ಹೋಗ್ತಾ ಇದ್ದೀನಿ. ಎಷ್ಟು ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿದೆ ವಿಡಿಯೋ ಅಷ್ಟು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೇನೆ. ಆ್ಯಂಡ್ ನನ್ನ ವಾಯ್ಸ್ ಚೇಂಜ್ ಇರ್ಬೋದು, ಯಾಕಂದರೆ ಇಂಡಿಯಾಗೆ ಬಂದಾಗಿಂದ ನನಗೆ ಕೋಲ್ಡ್ ಆ್ಯಂಡ್ ಸ್ವಲ್ಪ ಲೈಟಲ್ಲಿ ಕಫ್ ಇದೆ, ಹಾಗಾಗಿ ನನ್ನ ವಾಯ್ಸ್ ಚೇಂಜ್ ಕೇಳ್ತಾ ಇರ್ಬೋದು ನಿಮಗೆ. ನಮಗೆ ಫ್ಲೈಟ್ ಇದ್ದದ್ದು ಟರ್ಮಿನಲ್ 2 ದುಬೈಯಿಂದ. ನೋಡ್ಬೋದು ಇದು ನನ್ನದು ಚಿಕ್ಕಮ್ಮ. ಆಮೇಲೆ ಅವರೆಲ್ಲ ಹ್ಯಾಪಿಯಲ್ಲಿದ್ದಾರೆ ಅವರ ಮನೆಗೆ ಹೋಗುದಂತ. ಇದು ನಮ್ಮದೆಲ್ಲ ಚೆಕ್-ಇನ್ ಎಲ್ಲ ಆಗಿ ಆಮೇಲೆ ಇನ್ನೂ 2 ಅವರ್ ಇತ್ತು. ಸೊ ನಾನು ಮತ್ತು ಚಿಕ್ಕಮ್ಮ ಹಾಗೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ. ನಾನು ನನ್ನ ಚಿಕ್ಕಮ್ಮನವ್ರ ಹತ್ರ ಕೇಳ್ತಾ ಇದ್ದೆ, ಹೇಗಿತ್ತು ನಿಮಗೆ ದುಬೈ ಟ್ರಿಪ್, ಹೇಗಾಯಿತು ಅಂತ. ಸೊ ಇಬ್ಬರಿಗೂ ಹ್ಯಾಪಿ, ತುಂಬ ಖುಷಿ ಆಯಿತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಫೈನಲಿ ರೀಚ್ ಆದ್ವಿ. ಅಂದರೆ ಇಂಡಿಯಾದು 8 PM ಆಗಿತ್ತು. ಇಲ್ಲಿ ಆ್ಯಕ್ಚುಲಿ ನನಗೆ ಏನೋ ದೃಷ್ಟಿ ತೆಗಿಬೇಕು ಅಂತ ಹೇಳಿ ನನ್ನ ಅಜ್ಜಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅಂದರೆ ಲಾಂಗ್ ಜರ್ನಿಯಲ್ಲಿ ಬಂದದಲ್ವಾ. ಅಜ್ಜಿ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ರಲ್ಲ. ಹಾಯ್ ಮಲ್ಪ್ಲೆ ಹೇಳ್ರ. ಇಲ್ಲಿ ನನ್ನ ಅಜ್ಜಿ ಕೇಳ್ತಾ ಇದ್ರು, ಯಾಕೆ ವಿಡಿಯೋ ಮಾಡ್ತಿದ್ದಿ ಏನು ಅಂತ. ಹಾಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ, ನಮ್ಮ ವಿಡಿಯೋ ಎಲ್ಲ ನೋಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇದು ಈಗ ನಾನು ಬಂದದ್ದು ನನ್ನ ಚಿಕ್ಕಮ್ಮನ ಮನೆಗೆ. ಅಂದರೆ ಏರ್ಪೋರ್ಟಿನ ಕೆಳಗೇನೆ ಅವರ ಮನೆ ಇರೋದು, ಅಂದರೆ ಫ್ಲ್ಯಾಟಲ್ಲಿ. ಸೊ ಹಾಗೆ ಇನ್ನೊಂದು 4-5 ಡೇಸ್ ಆದಮೇಲೆ ನಾನು ನನ್ನ ಮನೆಗೆ ಹೋಗ್ತೀನಿ. ಬಿಕಾಸ್ ನನಗೆ ಚೆಕಪ್ ಎಲ್ಲ ಇದೆ ಇಲ್ಲಿ ಮಾಡೋಕ್ಕೆ. ಸೊ ಇಲ್ಲಿ ಸ್ವಲ್ಪ ಹತ್ತಿರ ಆಗುತ್ತೆ ಅಂತ ಹೇಳಿ ಇಲ್ಲೇ ಈಗ ಸ್ಟೇ ಆಗಿದ್ದೇನೆ. ಇದು ಬೆಳಗಿನ ವ್ಯೂ ನೋಡ್ಬೋದು ನೀವು, ನನ್ನ ಆಂಟಿ ಫ್ಲ್ಯಾಟಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹಾಗೆ ನನ್ನ ಅಜ್ಜಿ ಜೊತೆನೂ ಬೆಳಗ್ಗೆ ಎದ್ದು ಮಾತಾಡಿಕೊಂಡು ಎಲ್ಲ ಚಿಟ್ ಚಾಟ್ ಮಾಡ್ತಾ ಇದ್ದೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು, ಒಂದು ಶಾರ್ಟ್ ವಿಡಿಯೋ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.